ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೀಟಿಂಗ್ ಇತ್ತು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸ್ಪಷ್ಟ ಕೇಳಿಸ್ತಾ ಇದೆ. ಮಾತಾಡಿ ಸರ್. ಕುಮಾರಸ್ವಾಮಿ ಅವ್ರ ಸಭೆ ಇತ್ತು. ಕೋರ್ ಕಮಿಟಿ ಸಭೆ ಇತ್ತು. ಪ್ರಜ್ವಲ್ ಅವ್ರ ಮೇಲೆ ಏನು ಆರೋಪ ಬಂದಿದೆ ಅದನ್ನ ಕ್ರಮ ತಗೊಳ್ಳಿಕ್ಕೋಸ್ಕರ ಸಭೆ ಕರೆದಿದ್ವಿ. ಮತ್ತೆ ಉಳಿದಿರ್ತಕ್ಕಂಥ ಈ ಭಾಗದ ಚುನಾವಣೆಗಳ ಬಗ್ಗೆ ಹೇಗೆ ಕೆಲಸ ಮಾಡಬೇಕು ಅನ್ನೋ ಸಭೆ ಇತ್ತು. ಸಭೆ ಮುಗಿದ ಮೇಲೆ ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಆರೋಪ ಇರೋದು. ಹೌದು. ಆರೋಪ ಸಾಬೀತಾಗಿ ಅವ್ರ ಅಪರಾಧಿ ಅಂತ ಆದ್ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡುದ ಡಿಸ್ಮಿಸ್ ಮಾಡೋದ ತೀರ್ಮಾನ ಮಾಡ್ತೀವಿ. ಸರಿ. ಆದ್ರೆ ಇದನ್ನ ಯಾರು ನಾವು ತಪ್ಪು ಅಂತ ಹೇಳಲ್ಲ. ನಿಮ್ದೇ ಸರ್ಕಾರ ಇದೆ, ಅವ್ರನ್ನ ಅರೆಸ್ಟ್ ಮಾಡಿ ಇದು ಜೀವಾವಧಿ ಶಿಕ್ಷೆ ಕೊಡಿಸ್ತೀರಾ ಕೊಡ್ಸಿ, ಕಾನೂನು ಬದಲಾವಣೆ ಮಾಡಿ ಏನ್ ಮಾಡ್ಬೋದು ಮಾಡಿ. ತಪ್ಪು ಎಲ್ಲ ಹೆಣ್ಮಕ್ಳು ತಾಯಿ ತಂಗಿ ತರನೇ. ಆದ್ರೆ ಇವತ್ತು ಹೋರಾಟ ಮಾಡ್ತಾ ಇದಾರಲ್ಲ, ಇವ್ರ ಮಕ್ಳೆಲ್ಲ ಇವ್ರು ಹೇಳ್ದಂಗೆ ಕೇಳೋರ? ಬೇಡ, ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನ? ತಪ್ಪು ಮಾಡಿದ್ದಾನೆ, ಶಿಕ್ಷೆ ಅನುಭವಿಸ್ತಾನೆ. ಅದಕ್ಕೆ ದೇವೇಗೌಡರು ಏನ್ ಮಾಡಿದ್ದಾರೆ? ಅವ್ರ 50 ವರ್ಷದ ಇತಿಹಾಸದಲ್ಲಿ ಯಾವ್ದಾದ್ರು ಹೆಣ್ಮಕ್ಳು ಒಂದ್ ಸಣ್ಣ ಆರೋಪ ನೋಡಿದೀರಾ? ಅವ್ರ ಚಪ್ಪಲಿ ಹಾರ ಹಾಕಿದ್ರೆ, ಅವ್ರ ಪ್ರತಿಕೃತಿ ಸುಟ್ಟರೆ, ಕುಮಾರಸ್ವಾಮಿಗೆ ಧಿಕ್ಕಾರಕ್ಕೆ ಹೋಗಿದ್ರೆ, JDS ಕಾರ್ಯಕರ್ತರು ಧಿಕ್ಕಾರಕ್ಕೆ ಹೋಗಿದ್ರೆ, ನಾವು ಇಲ್ಲಿ ಪ್ರೈವೇಟ್ ಖಾಸಗಿ ಹೋಟ್ಲು ಇಲ್ಲಿ ಸಭೆ ಮಾಡ್ತಾ ಇದೀವಿ. ಇಲ್ಲಿ ಸಭೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸ್ ಅವ್ರು ಇರ್ತಾರೆ. ಅವ್ರ ಒಳಗೆ ಹೆಂಗ್ ಬಂದ್ರೆ ಸರ್ 50 ಜನ? ಆಮೇಲೂ 20 ನಿಮಿಷ ಟೈಮ್ ಕೊಟ್ಟು ಅವ್ರನ್ನ ಆಚೆ ಕಳಿಸಿ ಗೇಟಿಂದ ಅಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತೆ ಅವರು ಧಿಕ್ಕಾರಕ್ಕೆ ಹೋಗೋದು. ನಾವ್ ಯಾರು ಸರಿ ಅಂತ ಹೇಳ್ತಾ ಇಲ್ವಲ್ಲ. ನಾವ್ ಇವತ್ತಿನ ತನಕ ಮಾತಾಡಿದೀವ, ನಮಗೂ ನೋವಿದೆ. ಇದು ಇವ್ರು ತಪ್ಪು ಮಾಡಿರೋ ಸಾಬೀತಾದ್ರೆ ಇದನ್ನ ಪೆನ್ ಡ್ರೈವ್ ಮುಖಾಣ ಚುನಾವಣೆಗೋಸ್ಕರ ಬಳಸ್ಕೊಂಡ್ರಲ್ಲ ಇಡೀ ದೇಶಕ್ಕೆ, ಅವ್ರನ್ನೇನ್ ಮಾಡ್ಬೇಕು? ಆ ಹೆಣ್ಮಕ್ಳು ಕಣ್ಣಿಸ್ಬಿಟ್ರೇನು? ನೆನ್ನೆ ಕುಮಾರಸ್ವಾಮಿ ಅವ್ರ ಮನೆ ಮುಂದೆ ಧರಣಿ ಮಾಡ್ತೀರಿ. ಪೊಲೀಸ್ ಇಲಾಖೆ ಸತ್ತೋಗಿದೆಯಾ ರಾಜ್ಯದಲ್ಲಿ? ಅಥವಾ ನೀವು ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ನಾವೇನಾರು ಆ ತಪ್ಪು ಮಾಡಿದ್ರೆ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.